ಮುಖ್ಯವಾಗಿ ಎಲ್ಲ ಈ ಬಹುಶಃ ಬೆಲ್ಗಾಂನ ಪತ್ರಕರ್ತರನ್ನು ಈ ಅಧಿವೇಶನಕ್ಕೆ, ಬೆಲ್ಗಾಂನ ಹೊರಗೆ ಬೆಂಗಳೂರು ಮತ್ತು ಇತರ ಕಡೆ ಬಂದ ಪತ್ರಕರ್ತ ಮಾಧ್ಯಮದವರನ್ನು ಬೆಲ್ಗಾಂಗೆ ಎಲ್ಲರ ಪರವಾಗಿ ನಮ್ಮ ಬಹುಶಃ ನಾನು ಸ್ವಾಗತಿಸ್ತೇನೆ. ಬಹುಶಃ ಈ ಒಂದು 9ನೇ ತಾರೀಕಿನಿಂದ 20ನೇ ತಾರೀಕಿನ ತನಕ ನಡೆಯುವಂಥ ಅಧಿವೇಶನದಲ್ಲಿ ತಾವೆಲ್ಲರೂ ಅತ್ಯಂತ ಸಂತೋಷದಿಂದ ಸಂಪೂರ್ಣವಾದ ಸಹಕಾರ ಕೊಟ್ಟು ಈ ಒಂದು ಅಧಿವೇಶನವನ್ನು ಅತ್ಯಂತ ಯಶಸ್ವಿ ಮತ್ತು ಮಾದರಿ ಅಧಿವೇಶನ ಮಾಡಲಿಕ್ಕೆ ಎಲ್ಲ ಸಹಕಾರ ಕೊಡಬೇಕಂತ ಕೇಳಿ ಕೂಡ ಬಯಸ್ತೇನೆ. 9ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಅಧಿವೇಶನದ ಪ್ರಾರಂಭವನ್ನು ನಿಗದಿಪಡಿಸಲಾಗಿದೆ. ಬಹುಶಃ ಅವತ್ತು 10:30 ಗಂಟೆಗೆ ಅನುಭವ ಮಂಟಪದ ಭಾವಚಿತ್ರ ಬಹುಶಃ ಅನಾವರಣಗೊಳಿಸಲಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಅನಾವರಣಗೊಳಿಸಲಿದ್ದಾರೆ. ಬಹುಶಃ ಸಭಾಧ್ಯಕ್ಷನಾಗಿ ನಾನು, ನಮ್ಮ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರು, ಉಪ ಸಭಾಧ್ಯಕ್ಷರಾಗಿರುವಂಥ ಡೆಪ್ಯೂಟಿ ಸ್ಪೀಕರ್ ಅಂತ ಉದ್ದಪ್ಪ ಲಮ್ಮಣಿ ಅವರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು, ಅದೇ ರೀತಿ ನಮ್ಮ ಸ್ಪೆಷಲ್ ಬೋರ್ಡ್ನ ಮೆಂಬರ್ ಆಗಿರುವಂಥ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಂಥ ಜಾರಕಿಹೊಳಿ ಅವರು, ಮತ್ತು ಬಹುಶಃ ಈ ಜಿಲ್ಲೆಯ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರೆಲ್ಲೂ ಕೂಡ ಗಣ್ಯ ಅತಿಥಿಗಳಾಗಿರುತ್ತು ಉಪಸ್ಥಿತರು ಇರ್ತಾರೆ. ಇನ್ನಿತೆಲ್ಲ ಸಚಿವರುಗಳು ಮತ್ತು ಶಾಸಕರುಗಳನ್ನು ಮತ್ತು ಇನ್ನಿತರ ಹಿರಿಯ ಎಲ್ಲ ಅಧಿಕಾರಿಗಳು ಇವತ್ತು ಆಹ್ವಾನಿಸಲಾಗಿದೆ. ತದನಂತರ ಇವತ್ತು 3 ಮಾನ್ಯ ಸದಸ್ಯರುಗಳು ಉಪಚುನಾವಣೆ ಆಯ್ಕೆಯಾದಂಥ ಮಾನ್ಯ ಸದಸ್ಯರುಗಳ ಪ್ರತಿಜ್ಞಾ ಸ್ವೀಕಾರ ಸಮಾರಂಭ ಇವತ್ತು ನಡೆಸಲಿದೆ. ಅದಾದ ನಂತರ ಬಹುಶಃ ಇವತ್ತು ಅಭಿಚರಿ ನಡೆಯಲಿಕ್ಕಿದೆ. ತದನಂತರ ಕಾರ್ಯಕಲಾಪಗಳು, ಅದು ಬಹುಶಃ ನಾವು ಕ್ವಶನ್ ಅವರ್, ಈ ಮಧ್ಯದಲ್ಲಿ ಮಧ್ಯಾಹ್ನ BSc ಮೀಟಿಂಗ್ ಕೂಡ ನಡೆಯಲಿದ್ದು, ಆ BSc ಮೀಟಿಂಗ್ನಲ್ಲಿ ಮುಂದಿನ 20ನೇ ತಾರೀಕು ತನಕದ 19ನೇ ತಾರೀಕು ತನಕದ ಅಧಿವೇಶನದ ಎಲ್ಲ ರೂಪುರೇಷೆಗಳನ್ನು ಅದನ್ನು ನಾವು ಚರ್ಚಿಸಿ ಅದನ್ನು ಅದರಲ್ಲಿ ಅಂತಿಮಗೊಳಿಸ್ತೇವೆ. ನಮಗೆ ಈಗಾಗಲೇ ಬಹುಶಃ ಇವತ್ತು 5 ವಿಧೇಯಕಗಳು ಸರ್ಕಾರದಿಂದ ಇವತ್ತು ನಾವು ಸ್ವೀಕೃತವಾಗಿದೆ. 5 ಹೇಳ್ಬೇಕಾ ಯಾವ್ದು ಅಂತೇಳಿ ನಾನು ನಿಮ್ಗೊಂದು ಪ್ರಶ್ನೆ ಕೊಡ್ತೇನೆ. ಕರ್ನಾಟಕ ವಿಶ್ವವಿದ್ಯಾನಿಲಯ ತಿದ್ದುಪಡಿ ವಿಧೇಯಕ 2024, ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ 2024, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ವಿಶ್ವವಿದ್ಯಾಲಯ ತಿದ್ದುಪಡಿ 2024, ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕ 2024, ಕರ್ನಾಟಕ ಪ್ರವಾಸೋದ್ಯಮ ರೂಪುರೇಷೆಗಳ ವಿಧೇಯಕ 2024. ಇದೀಗ ನಾವು ಸ್ವೀಕೃತವಾದದ್ದು. ಇದನ್ನು ಕೂಡ ಚರ್ಚೆಗೆ ನಾವು ತಗೊಳ್ತೇವೆ. 2 ಆರ್ಡಿನೆನ್ಸ್ ಬಂದಿದೆ. ಅದನ್ನು ಬಹುಶಃ ರಿಪ್ಲೇಸ್ ಬಿಲ್ ಆಗಿ ನಾವಿವತ್ತು ತರ್ತಾ ಇದ್ದೇವೆ. ಅದು ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತಿದ್ದುಪಡಿ ಅಧ್ಯಾದೇಶ 2024, ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ಅಧ್ಯಾದೇಶ 2024. ಬಹುಶಃ ಇವತ್ತು ನಮ್ಮ ನಿಯಮ ಮತ್ತು ಕಾನೂನಿಗೆ ಒಳಪಟ್ಟಂತೆ ಖಾಸಗಿ ಬಿಲ್ ತರುವಂಥ ಅವಕಾಶ ಕೂಡ ಇವತ್ತು ನಮ್ಮ ಸದಸ್ಯರುಗಳಿಗಿದೆ. 3 ಸದಸ್ಯರುಗಳು ಬಹುಶಃ ಇವತ್ತು ಖಾಸಗಿ ಬಿಲ್ಗೆ ಸಂಬಂಧಪಟ್ಟಂತೆ ಅವರ ಆ ವಿಧೇಯಕಗಳನ್ನು ನಾವು ಇವತ್ತು ಅವರನ್ನು ಸ್ವೀಕರಿಸಲಾಗಿದೆ. ಅದರಲ್ಲಿ ಒಂದು ಶ್ರೀ ದರ್ಶನ್ ಪುಟ್ಟಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಹವಾಮಾನ ಬದಲಾವಣೆಗೆ ಸಂಬಂಧಿಸಿ ಖಾಸಗಿ ವಿಧೇಯಕ 2024. ಎರಡನೇದು ಶ್ರೀ MY ಪಾಟೀಲ್ ರವರು ಗಾಣಗಪುರ ದತ್ತಾತ್ರೇಯ ದೇವಸ್ಥಾನ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ. ಮೂರನೇದು ಶ್ರೀ HK ಸುರೇಶ್ ಬೇಲೂರು ಹಳೆಬೇಡು ವಿಶ್ವ ಪರಂಪರೆಯ ಪ್ರದೇಶ ನಿರ್ವಹಣೆಯ ಪ್ರಾಧಿಕಾರದ ವಿಧೇಯಕ.
2024 ಇವತ್ತು ನಾವು ಸ್ವೀಕಾರ ಮಾಡಿದ್ದೇವೆ. ಸಮಯಾವಕಾಶ ಸಿಕ್ಕಿದ ಸಂದರ್ಭದಲ್ಲಿ ಅದನ್ನು ನಾವು ಅವಕಾಶದಲ್ಲಿ ಕೊಡ್ತೇವೆ. ಅಧಿವೇಶನ ಇಲ್ಲ ಇತ್ತ ಚರ್ಚೆಗಳಿಗಾಗಿಲ್ಲ, ಪುಟ ನಡೆದಿತ್ತು ಲಾಸ್ಟ್ ಇದರಲ್ಲಿ. ಇವತ್ತು ಪತ್ರಕರ್ತರಿಗೆ ಕಳೆದ ಬಾರಿಯಂತೆ 1ನೇ ಮಹಡಿ ಮತ್ತು 2ನೇ ಮಹಡಿಯಲ್ಲಿರುವ ಪತ್ರಕರ್ತರ ಗ್ಯಾಲರಿಯಲ್ಲಿ ಕುರ್ಚಿಗಳ ಲಭ್ಯತೆಗೆ ಸೀಮಿತಗೊಂಡಂತೆ ಅವಕಾಶ ಕಲ್ಪಿಸಲಾಗಿದೆ. ಸದನ ಉತ್ತರಿಸುವಂಥ ಸ್ಟಾರ್ ಪ್ರಶ್ನೆಗಳು, ಲಿಖಿತ ಮೂಲಕ ಉತ್ತರಿಸುವಂಥ ಪ್ರಶ್ನೆಗಳು ಇತ್ಯಾದಿ ಸೂಚನೆಗಳಿಗೆ ಸರ್ಕಾರದವರು ನೀಡುವ ಲಿಖಿತ ಉತ್ತರಗಳನ್ನು ಸದನ ಮಂಡಿಸಿ ತರುವಾಯ ಮಾನ್ಯ ಸದಸ್ಯರು ಹಾಗೂ ಪತ್ರಕರ್ತರಿಗೆ ಇಮೇಲ್ ಮುಖಾಂತರ ಕಳಿಸುವ ವ್ಯವಸ್ಥೆಯನ್ನು ಮಾಡಲಾಗುವುದು. ಪತ್ರಕರ್ತರಿಗೆ ವಾರ್ತಾ ಇಲಾಖೆ ಮುಖಾಂತರ ಇಮೇಲ್ ಕಳಿಸಲಾಗುವುದು ಹಾಗೂ ಸಚಿವಾಲಯದ ವೆಬ್ಸೈಟ್ನಲ್ಲಿ ಕೂಡ ಇವತ್ತು ದೊರೆಯುತ್ತದೆ. ಈಗಾಗಲೇ ನಾನು ಬಹುಶಃ ನಮ್ಮ ಭಾವಚಿತ್ರ ಸಂಬಂಧಪಟ್ಟಾಗೆ ಅದನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಅದರ ಸಂಪೂರ್ಣದ ವಿವರ ನಾವು ಬಹುಶಃ ನಿಮಗೆ ಪ್ರೆಸ್ ನೋಟ್ ಮೂಲಕ ಅದನ್ನು ನಾವು ಕೊಡ್ತೇವೆ. ಅದೇ ರೀತಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ನಮ್ಮ ಕಚೇರಿಗೆ ಬಂದ ಸಂದರ್ಭದಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಂದರ್ಭದಲ್ಲಿ ನಮಗೆ ಕೊಟ್ಟಂಥ ಸಲಹೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಸ್ವರ್ಣ ವಿಧಾನಸೌಧದ ವಿಧಾನಸಭೆಯ ಸಭಾಂಗಣದಲ್ಲಿ ಇರುವ ಸಭಾಧ್ಯಕ್ಷರ ಪೀಠವನ್ನು ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಧಾನಸಭೆಯ ಸಭಾಂಗಣದಲ್ಲಿನ ಪೀಠದ ಮಾದರಿಯಲ್ಲಿ ಬೆಂಗಳೂರಿನಲ್ಲಿರುವ ಪೀಠದ ಮಾದರಿ ರಿಪ್ಲಿಕಾವನ್ನು ನಾವಿಲ್ಲಿ ಹೊಸತಾಗಿ ಅದೇ ರೋಸ್ವುಡ್ನಲ್ಲಿ ಇವತ್ತು ತಯಾರು ಮಾಡಿ ಅಳವಡಿಸಿದ್ದೇವೆ. ಹೇಳಲಿಕ್ಕೆ ನಾನು ಇವತ್ತು ಸಂತೋಷ ಪಡುತ್ತೇನೆ. ಅಲ್ಲಿ ಬರ್ತೇವೆ, ಮುಗಿಲಿಲ್ಲ, ಮುಗಿಬೇಕಲ್ಲ ಇಲ್ಲಿ ಇಲ್ಲ ಸ್ವಲ್ಪ ಇದೆ ಇವತ್ತು. ಅದ ನಂತರ ಇಲ್ಲಿಗೆ ಬೇಕಾಗುವ ಇಲ್ಲಿ ಬಹುಶಃ ಶಾಸಕರಿಗೆ ಬರುವವರಿಗೆ, ಅಧಿಕಾರಿಗಳಿಗೆ ಮತ್ತು ಇಲ್ಲಿ ನಮ್ಮ ಈ ಒಂದು ವಿಧಾನಸಭೆ ಮತ್ತು ಅಧಿವೇಶನ ಸಮರ್ಪಕ ನಡೆಸಲಿಕ್ಕೆ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಎಲ್ಲರೂ ಕೂಡ ಉತ್ತಮ ರೀತಿಯ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ. ಆ ವ್ಯವಸ್ಥೆಯಲ್ಲಿ ಸುಮಾರು 8,500 ಜನ ಇವತ್ತು ಇದಕ್ಕೆ ನಿಯುಕ್ತಿಗೊಳಿಸಲಾಗಿದೆ. ಆ 8,500 ಜನದಲ್ಲಿ 6,000 ಇವತ್ತು ಪೊಲೀಸ್ ಇಲಾಖೆಯ ಪೊಲೀಸರು ಇಲ್ಲಿಯ ಭದ್ರತೆ ಮತ್ತು ಇನ್ನಿತರ ಆ ಒಂದು ವ್ಯವಸ್ಥೆ ಮತ್ತು ಇದನ್ನು ನೋಡಿಕೊಳ್ಳಲಿಕ್ಕೆ ಅವನ್ನು ನಿಯೋಜಿಸಲಾಗಿದೆ. 2,000 ಸಿಬ್ಬಂದಿಗಳು ಇಡೀ ಅಧಿವೇಶನ ನಡೆಸಲಿಕ್ಕೆ ಬೇರೆ ಬೇರೆ ಕೆಲಸ ಕಾರ್ಯಗಳೇನಿದೆಯಾ ಸುಮಾರು 10 ಕಮಿಟಿ ಇವತ್ತು ಮಾಡಲಾಗಿದೆ. 10 ಕಮಿಟಿ ಮುಖಾಂತರ ಜಿಲ್ಲಾಧಿಕಾರಿ ನೇತೃತ್ವದಿಂದ 10 ಕಮಿಟಿ ಮುಖಾಂತರ ಅದು ಬರುವವರಿಗೆ ಇವತ್ತು ವಸತಿ ಸೌಕರ್ಯ, ಬರುವವರಿಗೆ ಇವತ್ತು ನಮ್ಮ ಊಟ ಸಂಬಂಧಪಟ್ಟಾಗೆ ಬಹುಶಃ ಇವತ್ತು ಟ್ರಾನ್ಸ್ಪೋರ್ಟೇಷನ್, ಅದರದ್ದೇ ಮತ್ತು ನಿಮ್ಮ ಈ ಮೀಡಿಯಾ ಕಮ್ಯುನಿಕೇಷನ್, ನಮ್ಮ ವೆಬ್ಸೈಟ್ನು ಮತ್ತು ವೈಫೈ ಕನೆಕ್ಷನ್ ಮತ್ತು ಅಪ್ಗ್ರೇಡ್ ಮಾಡುವಂಥ ಒಂದು ಕೆಲಸಗಳು, ಮೊಬೈಲ್ ಟವರ್ಸ್ ಮತ್ತು ಅಲ್ಲಿ ಮೈನ್ ಗೇಟಿಂದ ಬಹುಶಃ ಹಿರಿಯರು ಮಕ್ಕಳಿಗೆ ನಡೆದುಕೊಂಡು ಬರಲಿಕ್ಕೆ ಕಷ್ಟ ಹೇಳಿಕೊಂಡು ಅಲ್ಲಿಂದಲೂ ಕೂಡ 4 ಬಸ್ಗಳು ಮತ್ತು 2 ಎಲೆಕ್ಟ್ರಿಕಲ್ ಬಗ್ಗಿಗಳನ್ನು ಕೂಡ ಅಲ್ಲಿಂದ ಗೇಟಿಂದ ಇಲ್ಲಿ ತನಕ ಬಿಡಲಿಕ್ಕೆ ಆ ವ್ಯವಸ್ಥೆ ಕೂಡ ಇವತ್ತು ಮಾಡಲಾಗಿದೆ. ಪ್ರೊಟೆಸ್ಟ್ ಮಾಡುವವರಿಗೆ ಕೂಡ ಪ್ರಜಾಪ್ರಭುತ್ವ ಹಕ್ಕು ಪ್ರತಿಭಟನೆ ಮಾಡುವುದು, ಅವರಿಗೆ ಬೇಕಾದ ವ್ಯವಸ್ಥೆ ಮಾಡೋದು ಕೂಡ ನಮ್ಮ ಇವತ್ತು ಜವಾಬ್ದಾರಿ. ಅದಕ್ಕಾಗಿ ಕೊಂಡೆಸೊಪ್ಪು ಒಂದು ಏರಿಯಾ ಮತ್ತು ಸ್ವರ್ಣ ಗಾರ್ಡನ್ನಲ್ಲಿ ಕೂಡ ಆ ವ್ಯವಸ್ಥೆಯನ್ನು ಇವತ್ತು ಮಾಡಲಾಗಿದೆ. ಅಷ್ಟು ಅಲ್ಲದೆ ಇಲ್ಲಿ ಬರುವಂತೆಲ್ಲ ಯುವಕರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಮತ್ತು ಶಿಕ್ಷಕ ವರ್ಗದವರಿಗೆ, ಜನಸಾಮಾನ್ಯರಿಗೆ ಹೆಚ್ಚಿನ ಒಂದು ಮಾಹಿತಿ ಮತ್ತು ನಾಲೆಜ್ ಬರಬೇಕು ಉದ್ದೇಶದಿಂದ ಬಹುಶಃ ಜಿಲ್ಲಾಧಿಕಾರಿಯವರು, ಸಿಇಒ ಅವರು ಮತ್ತು ನಮ್ಮೆಲ್ಲ ಅಧಿಕಾರಿಗಳು ಕೂತ್ಕೊಂಡು ನಮ್ಮ ಜೊತೆ ಚರ್ಚೆ ಮಾಡಿಕೊಂಡು ಒಂದು ಉತ್ತಮವಾದ ವ್ಯವಸ್ಥೆ ಮಾಡಲಾಗಿದೆ. ಒಂದು ಇದು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬಂದು ಆ ಅಧಿವೇಶನದಲ್ಲಿ ಭಾಗವಹಿಸಿದ 100 ವರ್ಷದ ಆ ಒಂದು ಸಂದರ್ಭದಲ್ಲಿ ಅದಕ್ಕೆ ಒಂದು ಅರ್ಥ ಬರೋ ರೀತಿಯಲ್ಲಿ ರೂಪರೇಷೆ ಮಾಡಿ ಗಾಂಧಿ
ಚಿತ್ರದ ಒಂದು ಎಕ್ಸಿಬಿಷನ್ ಮಾಡಿದ್ದಾರೆ. 100 ವರ್ಷಕ್ಕೆ ಅನುಗುಣವಾಗಿ ಮಹಾತ್ಮ ಗಾಂಧೀಜಿಯವರ ವಿವಿಧ ಆ 100 ಸಂಬಂಧಪಟ್ಟಾಗೆ 100 ಭಾವಚಿತ್ರಗಳನ್ನು ಸಂಗ್ರಹಿಸಿಕೊಂಡು ಅದನ್ನು ಫೋಟೋ ಫ್ರೇಮ್ ಮಾಡಿ ವಿಧಾನಸೌಧ ಎಲ್ಲ ಆ ಪಿಲ್ಲರ್ಗಳಿಗೆ ಇವತ್ತು ಅದನ್ನು ಹಾಕಿ ಸಾರ್ವಜನಿಕರು ವಿದ್ಯಾರ್ಥಿಗಳು ನೋಡಲು ದೊಡ್ಡ ಅವಕಾಶ ಮಾಡಿ ಕೊಟ್ಟಿರ್ತ ಹೇಳಿಕೆ ಬಯಸುವಂಥದ್ದು. ಎರಡನೇದು ಚಿಲ್ಡ್ರನ್ ಸೈನ್ಸ್ ಸೆಂಟರ್ ಸುವರ್ಣಸೌಧ. ಇಲ್ಲಿ ತಪ್ಪಿನ ವಿಧಾನಸಭೆ ಹೇಳಿದ್ರು ಕೂಡ ನೀವು ಬರೆಯುವಾಗ ಸುವರ್ಣಸೌಧ ಅಂತ ಬರೀರಿ. ಚಿಲ್ಡ್ರನ್ ಸೈನ್ಸ್ ಸೆಂಟರ್ ಅದನ್ನು ಕೂಡ ಇವತ್ತು ಬಹಳ ಅತ್ಯುತ್ತಮವಾಗಿ ನಿರ್ಮಾಣ ಮಾಡಿದ ನಮ್ಮ ಗಮನಕ್ಕೆ ಬಂದಿದೆ. ಇದಾದ ನಂತರ ನಾವು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗ್ತೇವೆ. ಆದಾಗ ಯಾವ ರೀತಿಯಿಂದ ಉತ್ತಮವಾಗಿ ಇದನ್ನು ಸಿಸ್ಟಮ್ಯಾಟಿಕ್ ನಡಿಬೇಕಾ ಎಲ್ಲ ರೀತಿಯ ಏನು ನಾವೆಲ್ಲ ನಾವಿರಲಿ ಮನೆ ಮುಖ್ಯಮಂತ್ರಿಗಿರಲಿ ಏನು ಸಲಹೆ ಸೂಚನೆ ಕೊಟ್ಟಿದ್ದೇವೆ ಅದಕ್ಕಿಂತ ಇನ್ನಷ್ಟು ಉತ್ತಮವಾಗಿ ಜಿಲ್ಲಾಧಿಕಾರಿಗಳು ಸಿ ಅವರು ಪೊಲೀಸ್ ಅಧಿಕಾರಿ ಎಲ್ಲರೂ ಸೇರಿಕೊಂಡು ಒಂದು ಟೀಮ್ ವರ್ಕ್ ಆಗಿ ಈ ಒಂದು ವ್ಯವಸ್ಥೆ ಇವತ್ತು ಮಾಡಲಾಗಿದೆ. ನಿಮ್ಮೆಲ್ಲರ ಸಹಕಾರ ಇವತ್ತು ಅತಿ ಅಗತ್ಯ ಅಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಾಗೂ ತಮಗೂ ಕೂಡ ದೂರ ದೂರ ಬಂದಂಥ ಪತ್ರಕರ್ತರು ಕೂಡ ವ್ಯವಸ್ಥೆಯನ್ನು ಇವತ್ತು ಮಾಡಲಾಗಿದೆ. ಈಗ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಯಾವ ರೀತಿ ನಡಿಬೇಕು ಹೇಗೆ ಅಂತೇಳಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಇದೆ. ಆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ನಮ್ಮ ವಿಧಾನಸಭೆ ಹೇಗೆ ನಡೆಸಬೇಕಂತೇಳಿ ನಾಳೆ ಮಧ್ಯಾಹ್ನ 1 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆಡಳಿತ ಪಕ್ಷದ ಹಿರಿಯ ಸಚಿವರು, ಅದೇ ರೀತಿ ಉಪಮುಖ್ಯಮಂತ್ರಿಗಳು, ಪ್ರತಿಪಕ್ಷದ ನಾಯಕರು, ಪ್ರತಿಪಕ್ಷ ಹಿರಿಯ ನಾಯಕರು ಮತ್ತು ಇನ್ನೇ ನಮ್ಮ ಎಲ್ಲ ಜನತಾ ದಳದ ನಾಯಕರು ಕೂತ್ಕೊಂಡು ನಾವು ಅದನ್ನು ಚರ್ಚೆ ಮಾಡ್ತೇವೆ. ಎಲ್ಲರ ಇಚ್ಛೆ ಉತ್ತರ ಕರ್ನಾಟಕ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು. ಎಲ್ಲ ಸದಸ್ಯರು ಕೂಡ ಅದರ ಬಗ್ಗೆ ಸಹಕಾರ ಕೊಡಬೇಕು ಮತ್ತು ಇಡೀ ಕರ್ನಾಟಕದ ಬಗ್ಗೆ ಕೂಡ ಚರ್ಚೆ ಆಗಬೇಕು. ಯಾಕಂತೇಳಿ ಸ್ವರ್ಣಸೌಧ ಅದು ಇಡೀ ಕರ್ನಾಟಕದ ಜನಸಾಮಾನ್ಯರ ನೋವುಗಳನ್ನು ಕಷ್ಟಗಳನ್ನು ಚರ್ಚಿಸಿ ಅದಕ್ಕೆ ಪರಿಹಾರ ಕಾಣುವಂಥ ದೊಡ್ಡ ಮಟ್ಟದ ಕರ್ನಾಟಕ ರಾಜ್ಯದ ಸ್ವಾಭಿಮಾನದ ಸ್ವರ್ಣಸೌಧ. ಇದರಲ್ಲಿ ಹೆಚ್ಚಿನ ಪ್ರಶಸ್ತಿಯನ್ನು ಉತ್ತರ ಕರ್ನಾಟಕಕ್ಕೆ ಕೊಡುವಂಥದ್ದು. ಎಲ್ಲ ಸಂತೋಷ ಅದರಲ್ಲಿ ಅದನ್ನೆಲ್ಲ ವಿಧಾನಸಭೆಗೆ ನಮಗೊಂದು ಸಿಸ್ಟಮ್ ಇದೆ. ನಾವು ಅದನ್ನು ಯಾವ ರೀತಿ ನಾನು ಹೇಳಿದೆ ಅಂತ ಹೇಳಿದರೆ ಇದು ಸ್ವರ್ಣಸೌಧ ಕಾರಣ ಇಡೀ ರಾಜ್ಯದ ಸಮಸ್ಯೆ ಚರ್ಚೆ ಮಾಡಲಿಕ್ಕೆ ಇರುವಂಥ ಸ್ವಾಭಿಮಾನದ ಒಂದು ಸ್ವರ್ಣಸೌಧ. ಇದರಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಇರುವಂಥದ್ದು ಉತ್ತರ ಕರ್ನಾಟಕಕ್ಕೆ. ಕಳೆದ ಬಾರಿ ನಾವು ಫಸ್ಟಿಗೆ ಇಡೀ ರಾಜ್ಯದ ಸಮಸ್ಯೆಯನ್ನು ಚರ್ಚಿಸಿ ಸರ್ಕಾರ ಉತ್ತರ ಕೊಟ್ಟು ನಂತರ 3 ದಿವಸಗಳ ಕಾಲ ಬರೀ ಉತ್ತರ ಕರ್ನಾಟಕದ ಬಗ್ಗೆ ನಾವು ಚರ್ಚೆ ಆಗುವಂಥದ್ದು. ಅಧಿವೇಶನ ಸಮಯದಲ್ಲಿ 9 ತಾರೀಕಿಂದ 19 ತಾರೀಕಿನ ಒಳಗಡೆ ನಾವು ಉತ್ತರ ಕನ್ನಡ ಬಗ್ಗೆ ಚರ್ಚೆ ಆಗಬೇಕು. ಅದು ಮುಂದೆ ಆಗಬೇಕು, ಹಿಂದೆ ಆಗಬೇಕು. ಅದರಲ್ಲಿ ಏನು ಲಾಭ ಏನು ಹೆಚ್ಚು ಕಮ್ಮಿ ಲಾಭ ಏನಾಗಲಿಕ್ಕಿಲ್ಲ ಇದರಲ್ಲಿ. ಸೊ ಆದ ಕಾರಣ ಅದನ್ನು ನಾವು ಯಾವ ರೀತಿ ಮಾಡಬೇಕಂತ ಹೇಳಿಕೊಂಡು ಬಿಸ್ನೆಸ್ ಅಡ್ವೈಸ್ ಕಮಿಟಿಯಲ್ಲಿ ಅದನ್ನು ನಾವು ತೀರ್ಮಾನ ಮಾಡ್ತೇವೆ. ನಿಮ್ಮ ಸಲಹೆ ಸೂಚನೆಗಳನ್ನು ಬಿಸ್ನೆಸ್ ಕಮಿಟಿಯಲ್ಲಿ ಚರ್ಚೆ ಮಾಡ್ತೇವೆ. ಶಾಶ್ವತವಾಗಿ ಶಾಸಕ ಭವನ ನಿರ್ಮಾಣ ಮಾಡುವಂತಹ ಎಲ್ಲ ಯೋಜನೆಗಳಿದೆ, ಆಲೋಚನೆ ಕೂಡ ನಾವು ಮಾಡಿದ್ದೇವೆ. ಯಾವ ರೀತಿ ಅದನ್ನು ಮಾಡಬೇಕಂತ ಹೇಳಿ ಇವತ್ತು ಚರ್ಚೆ ನಡೀತಾ ಇದೆ. ನಮ್ಮಲ್ಲಿ ಕೂಡ 10 ಎಕರೆ ಜಾಗ ಇದೆ. ನಾವು ಲೋಕೋಪಯೋಗಿ ಇಲಾಖೆ ಸಚಿವರು ಮತ್ತು ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಅದರ ಸಚಿವರಾಗಿರುವಂಥ HK ಪದ್ ಜೊತೆ ನಾವು ಚರ್ಚೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ತೀರ್ಮಾನ ತೆಗೊಳ್ತೇವೆ. ನಾವು ತೆಗೊಂಡ ನಂತರ ಅದನ್ನು ಅತ್ಯುತ್ತಮವಾದ ರೀತಿಯಲ್ಲಿ ನಾವು ತೆಗೊಂಡ ವ್ಯವಸ್ಥೆ ನಾವು ಮಾಡ್ತೇವೆ. ಅಧಿವೇಶನ ನಡೀತಾ ಇದ್ರು ಸಹ ಸದಸ್ಯರು ಗೈರಾಗ್ತಾರೆ. ಹೋದ ವರ್ಷ ಕೇವಲ 53 ಸದಸ್ಯರು ಹಾಜರಾಗಿರುವಂಥದ್ದು. ಇಲ್ಲ, ಜಾಸ್ತಿ ಆಗಿದೆ. ಇಲ್ಲ ನೋಡಿ, ಒಬ್ಬರು ನೀವು ಈಗ ಚರ್ಚೆ ಅಸೆಂಬ್ಲಿ ಚರ್ಚೆ ಮಾಡಿದಾಗ್ತದೆ, ಒಬ್ಬರು ಮಾತಾಡಿ. ತಾವೇ ಕಳೆದ ವರ್ಷ ಹೇಳಿದ್ರೆ ಶಾಸಕರು ಫೋನ್ ಮಾಡಕ್ಕೆಲ್ಲ ಪ್ರಯತ್ನ
ಅದು ಎಲ್ಲ ಕೆಲಸವೂ ಕೂಡ ಕೆಲವೊಮ್ಮೆ ಒಮ್ಮೆಲೆ ಆಗೋದಿಲ್ಲ, ಅದೇ ಕಾಲ ಕೂಡಿ ಬರಬೇಕು. ನಿಮ್ಮ ಆಶೆ ಏನಿದೆಯಾ ಆದಷ್ಟು ಬೇಗ ಈಡೇರಿಸ್ತೇವೆ. ಧನ್ಯವಾದಗಳು. ಅಲ್ಲ ನೋಡಿ, ಅದನ್ನೆಲ್ಲ ನಮ್ಮದು KSTDC ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್, ಅದು ಅದು ಅದ್ರ ಜೊತೆ ಮಾಡಿದ್ರೆ PPP ಅಲ್ಲಿ ಆಗುವಂಥದ್ದು. ನಾವು ಏನಾದ್ರೂ ಚರ್ಚೆ ಮಾಡ್ತೇವೆ. ಈಗ ಪೂರ್ಣ ಪ್ರಮಾಣದ ಅಧಿವೇಶನ ಆಗಬೇಕು ಅಂತ ಡಿಮಾಂಡ್ ಇದೆ ಭಾಳ. ಆಮೇಲೆ ಈ ಸಲ ನೀವು ಮೊದಲು 9ರಿಂದ 20 ಅಂದ್ರಿ, ಆಮೇಲೆ 19 ಅಂದ್ರಿ. ಇದರಿಂದ ಒಂದು ಪ್ರತಿಭಟನೆ ಕೂಡ ಆಗ್ತಾ ಇದೆ. ಯಾಕೆ ಕಡಿಮೆ ಮಾಡ್ತಾ ಇದ್ರಿ? ಈ ಜಾಸ್ತಿ ಆಗೋದು ಬಿಟ್ಟು ಕಡಿಮೆ ಆಗ್ತಾ ಹೋಗ್ತಾ ಇದೆ. ನೋಡಿ, ಕಡಿಮೆ ಏನಿಲ್ಲ. ಫಸ್ಟ್ ಈಗ 9ರಿಂದ 19 ತಾರೀಕು ತನಕ ಇವತ್ತು ಇದೆ. ಒಂದು ರಾಜ್ಯದಲ್ಲಿ 2 ವಿಧಾನಸಭೆ, ಅದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಹಿಮಾಚಲ್ ಪ್ರದೇಶದಲ್ಲಿ ಕೂಡ ಇದೆ, ನಾಗ್ಪುರದಲ್ಲಿ ಕೂಡ ಇದೆ. ಹಿಮಾಚಲ್ ಪ್ರದೇಶದಲ್ಲಿ ಕೂಡ ವರ್ಷಕ್ಕೆ ಒಂದೇ ಸಲ ಆಗುದು. ಆಯ್ತು, ನಾಗ್ಪುರದಲ್ಲಿ ಕೂಡ ಇವತ್ತು ಅದೇ ರೀತಿ ವರ್ಷಕ್ಕೊಮ್ಮೆ ಆಗುವಂಥದ್ದು. ಈ 2 ವಿಧಾನಸಭೆಗಿಂತಲೂ ಹೆಚ್ಚು ಬೇರೆ ಬೇರೆ ಕಚೇರಿಗಳು ಸ್ವಲ್ಪ ಚಾಲ್ತಿಯಲ್ಲಿರುವುದು ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಇಲ್ಲಿಯ ವಿಧಾನಸಭಾ ಸ್ವರ್ಣಸೌಧ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಅದನ್ನು ಯಾರು ಹೋಗಿ ನೋಡಿ ಬಂದ್ರೆ ಬೇರೆ ಟೈಮಿನಲ್ಲಿ. ಈಗ ನಿಮ್ದೇನಂತ ಹೇಳಿದ್ರೆ ಇದನ್ನು ಜಾಸ್ತಿ ಮಾಡಿ ಅಂತ ತಾವು ಇವತ್ತು ಕೇಳುವಂಥದ್ದು, ಆದರೆ ಬೆಟರ್ ಅಂತ ಹೇಳಿ. ಈ BSc ಕೂಡ ನಿಮ್ಮ ವಿಚಾರ ನಾನು ಚರ್ಚೆ ಮಾಡ್ತೇನೆ. ಅಲ್ಲಿ ತೀರ್ಮಾನ ಅಲ್ಲಿ ಎಲ್ಲ BSc ಇನ್ನೆಷ್ಟು ದಿವಸ ಮುಂದೆ ಹಾಕಬೇಕು, ಎಷ್ಟು ತಗೊಳ್ಳೆಲ್ಲ ಅಲ್ಲಿ ಚರ್ಚೆ ಮಾಡ್ತೇವೆ. ಪೂರ್ಣಕಾಲಿಕ ಅಂತ ಎಷ್ಟು ದಿನ? ಹಾಗೆಲ್ಲ ಉತ್ತರ ಕರ್ನಾಟಕದ ಮಲ್ತಾಯಿ ಮಕ್ಕಳಲ್ಲ, ನಾವು ಸೆಕ್ರೆಟರಿಯೇಟ್ ಏನು ಭೇಟಿ ಆಗ್ಬೇಕಾದ್ರೂ ಏನಿತ್ತಲ್ಲ ಅಲ್ಲಿ ಬೆಂಗಳೂರೇ ಬರಬೇಕು, 500-700 ಕಿಲೋಮೀಟರ್ ಬರಬೇಕು. ಬಟ್ ಇದ್ದಂಥ ಇಲಾಖೆಗಳು ಇಲ್ಲಿ ಬರಲಿಲ್ಲ. ಇಂಥದ್ರಲ್ಲಿ ನಮಗೆ ಒಂಥರ ಸೇಮ್ ಅನಿಸ್ತಾ ಇದೆ. ಯಾಕಂದ್ರೆ ನೋವಾಗತ್ತೆ ನಮಗೂ, ಯಾಕಂದ್ರೆ ನಾವು ಇಲ್ಲಿಂದ ಅಲ್ಲಿ ಬರಬೇಕು. ಅಟ್ಲೀಸ್ಟ್ ಒಂದು 50% ಈಗ ಇದೆಲ್ಲ ಸರ್ಕಾರ ತೀರ್ಮಾನ ತೆಕ್ಕೊಳ್ತದೆ. ನಾನು ಅಧಿವೇಶನ ಹಿಮಾಚಲ ಪ್ರದೇಶ, ಮಹಾರಾಷ್ಟ್ರ ಅಂತ ಹೇಳಿದ್ರೆ ಅಲ್ಲಿ ಬರೀ ಅಧಿವೇಶನ ಅಷ್ಟೇ ಆಗಬಾರ್ದು. ಈ ಕಚೇರಿಗಳು ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಎಲ್ಲಿ? ಮಹಾರಾಷ್ಟ್ರದಲ್ಲಿ ಯಾರು ಜಾಸ್ತಿ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಹೀಗೆ ಫಸ್ಟ್ ನಾನು ಸ್ಪೀಕರ್ ಆದಾಗ ಹೀಗೆ ನಿಮ್ಮವರೆಲ್ಲ ಹೇಳಿದ್ರು, ಅದಕ್ಕೆ ಅಲ್ಲಿ ಬೇರೆ ಕಲಿಸಿದ್ದೆ. ಅವರು ನಮ್ದಾದ್ರು ಸ್ವಲ್ಪ ಸರಿ ಉಂಟು ಮಾರ, ಅಲ್ಲಿ ಅಷ್ಟು ಇಲ್ಲ ಅಂತ ಹೇಳುವಂತ ಕೆಲಸ ಮಾಡಿದ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಓಬಿ ವ್ಯಾನ್ಗಳು ಸೌತ್ ಗೇಟಿಗೆ ಹಾಕೊಂಡಿದೀವಿ ಸರ್. ಈಸ್ಟ್ ಅಲ್ಲಿ ಇದೆ ಸರ್, ಅದು ಸೌತ್ ಗೇಟಿಗೆ ಬೇಕಿತ್ತು ಸರ್. ಹಾಕೊಂಡ್ರೆ 2 ಕಡೆ ನಮ್ಗೆ ಕೇಬಲ್ ಕನೆಕ್ಟಿವಿಟಿ ಆಗುತ್ತೆ. ಓಕೆ, ನಾವು ಚರ್ಚೆ ಮಾಡ್ತೇವೆ. ಯಾವ ಪೇಂಟಿಂಗ್? ಈಗ ಒಂದು ನಮ್ಮ ಅನುಭವ ಮಂಟಪದ್ದು ಬಿಲ್ ಬಂದ ತಕ್ಷಣ ನಿಮಗೆಲ್ಲ ಮಾಹಿತಿಯನ್ನು ಕೊಡ್ತೇವೆ. ಅದು ಚಿತ್ರಕಲಾ ಪರಿಷತ್ನ ಅದನ್ನು ಮಾಡ್ತಾರೆ. ಕೆಲಸ ಮುಗಿಲಿಲ್ಲ, ಮುಗಿದ ತಕ್ಷಣ ಮಾಹಿತಿಯನ್ನು ಕೊಡ್ತೇವೆ. ಒಂದು ನಮ್ಮ ವಿಧಾನಸಭಾ ಸಭಾಧ್ಯಕ್ಷರ ಏನು ಹೊಸ ಪೀಠ, ಏನು ಬೆಂಗಳೂರಿನ ರೆಪ್ಲಿಕಾ ಪೀಠ ನಾವಿಲ್ಲಿ ಮಾಡಿದ್ದೇವೆ, ಅದು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮುಖಾಂತರ ಮಾಡಿದ್ದು. ಅದಕ್ಕೆ 45 ಲಕ್ಷ ಅವರು ಎಸ್ಟಿಮೇಟ್ ಕೊಟ್ಟಿದ್ದಾರೆ. 45 ಇದರಲ್ಲಿ ಎಲ್ಲ 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 ಓವರ್ ಆಲ್ ಅವ್ರಿಗೆ, ಯಾಕೆಂದ್ರೆ ಅಲ್ಲಿ ಮರದ ಕ್ವಾಲಿಟಿ ಅದೆಲ್ಲ ಅವರೇ ನೋಡ್ತಾರೆ. ಸೊ ಅದಕ್ಕೆ ಕ್ಲಿಯರ್ ಆಗಿ ನಾವು ಅವರಿಗೆ ಕೊಟ್ಟಿದ್ದೆ. ಇದು ನಾವು ಚಿತ್ರಕಲಾ ಪರಿಷತ್ನವರಿಗೆ ಕೊಡುವಂಥದ್ದು. ಇದರ ಮಾಹಿತಿ ಕೂಡ ನಾವು ಕೊಡ್ತೇವೆ ನಿಮಗೆ. ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಏನು ಬೆಂಗಳೂರಿಂದ ಸಿಬ್ಬಂದಿ ಬರ್ತಾರೆ, ಅವರಿಗೆ ಭತ್ಯೆಯನ್ನು ನೀಡಲಾಗುತ್ತೆ. ಕೆಲವೊಂದಿಷ್ಟು ಸಿಬ್ಬಂದಿ ಬೆಂಗಳೂರಲ್ಲಿದ್ದು ಸಹ ಭತ್ಯೆಯನ್ನು ಪಡಿತಾರೆ. ಬೆಳಗಾವಿಯಲ್ಲಿ 1 ತಿಂಗಳ ಪೂರ್ತಿ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ಭತ್ಯೆ ಸಿಗಲ್ಲ ಅಂತ ಒಂದು RTI ಕಾರ್ಯಕರ್ತರು ಸಲ್ಲಿಸಿದ ಅರ್ಜಿಯಲ್ಲಿ ಬಂದಿರೋದು ಸರ್. ಈಗ RTI ಕಾರ್ಯಕರ್ತರು ಸಲ್ಲಿಸಿದ ಅರ್ಜಿಯಲ್ಲಿ ಬಂದ ನಮ್ಗೆ ಇಲ್ಲಿ ಯಾರು ಒಂದು ಅಂತ ಇಲ್ಲಿ ಅಧಿಕಾರಿಗೆ ಕೇಳಲಿಲ್ಲ. ಕೇಳಿದಾಗ ನೋಡುವ ಅಧಿಕಾರಿಗಳಿಗೂ ಭತ್ಯೆ ಕೊಡಬೇಕಂತ. ಅಲ್ಲ, ಅಧಿಕಾರಿಗಳು ಕೇಳಬೇಕಲ್ಲ. ಈಗ ನೀವು ನನಗೆ ಬಹಳ ಸಂತೋಷ, ನೀವು ಅಧಿಕಾರಿಗಳ ಬಗ್ಗೆ ನೀವೆಲ್ಲ ಕೇಳ್ತಾ ಇದ್ದೀರಿ ಪ್ರಶ್ನೆ. ಅವ್ರು ಕೇಳಿದಾಗ ನಾವು ಸರ್ಕಾರದ ಮುಂದೆ ಚರ್ಚೆ ಮಾಡ್ತೇವೆ. ನಿಮ್ಮಿಂದ ಸಂಪ್ರದಾಯ ಆರಂಭ ಯಾವುದು? ನಿಮ್ಮಿಂದ ಸಂಪ್ರದಾಯ ಆರಂಭ ಆಗಲಿ ಅಂತ.
ಅದಕ್ಕೆ ನಿಮ್ಮ ಸಲಹೆ ಎಲ್ಲ ಕೊಟ್ಟಿದ್ದೀನಿ. ನಾನಿಲ್ಲಿ ಕೂತ್ಕೊಂಡದಕ್ಕೆ ನಿಮ್ಮ ಸಲಹೆ ಸೂಚನೆ ತಗೊಂಡು ಮತ್ತೆ ಚರ್ಚೆ ಮಾಡುವ, ಸಾಧಕ ಬಾಧಕ ಚರ್ಚೆ ಮಾಡುವ. ಯಾವುದು ಇಲ್ಲಿ ತನಕ ಆಲೋಚನೆ ಮಾಡಲಿಲ್ಲ, ಆಲೋಚನೆ ಮಾಡಿ ನೋಡುವ. 20 ಪ್ಲಸ್ for us 13.8 sir plus 5.5 police ಇದು ನಮ್ಮ ಸೈಡ್ ಇದೆ ಟೋಟಲ್ ಇಟ್ ಈಸ್ 25 ಪೊಲೀಸ್, ಇದು ನಮ್ಮ ಇಲ್ಲಿ PWD ಜಿಲ್ಲಾಧಿಕಾರಿಗಳ ಇದನ್ನು ಎಲ್ಲ ಸೇರಿ ಟೋಟಲ್. ಅದು ನೀವು ಹೇಳಿ ಸಲಹೆ ನಾನು ಪರಿಶೀಲನೆ ಮಾಡ್ತಾ ಅಂತ ಹೇಳಿದ್ದೇನಲ್ಲ, ಅದಕ್ಕೊಂದು ನೀತಿ ನಿಯಮ ಅಂತಿದೆ. ನಾನು ಈಗ ಇಲ್ಲಿ ಇದು ನೋಡಿ, ಇದು ಪ್ರಜಾಪ್ರಭುತ್ವ ಸಂವಿಧಾನದ ಇವತ್ತು ರಾಷ್ಟ್ರ. ಇಲ್ಲಿ ಎಲ್ಲದಕ್ಕೂ ಕೂಡ ನೀತಿ ನಿಯಮಗಳೆಲ್ಲ ಕೂಡ ಇವತ್ತು ಇದೆ. ನಾನು ಸಭಾಧ್ಯಕ್ಷ ಆದ ತಕ್ಷಣ ನನಗೆ ಬೇಕಾದ ರೀತಿ ಎಲ್ಲ ಕೂಡ ಮಾಡಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಇದರಲ್ಲಿ. ಸೊ ನಿಮಗೆ ಸಲಹೆ ಸೂಚನೆ ಕೊಡುವಂತೆಲ್ಲ ಅವಕಾಶಗಳು ಇದೆ, ಅದನ್ನು ನಾವು ಕೊಡ್ತಾ ಇದ್ದೇವೆ. ಅದಕ್ಕೆ ಅಲ್ಲಿ ಮಾಡಿದ್ದೇವೆಲ್ಲ. ಸದನದಲ್ಲಿ ನೀವು ಕಲಾಪದಲ್ಲಿ ಜಾಸ್ತಿ ಭಾಗವಹಿಸಲಿ ಅಂತ ಅನ್ನೋದು ಒಳ್ಳೇದು. ಆದ್ರೆ ಅದಾದ ನಂತರ ಗೈರುವಾದ ಆದರೂ ಸಹ ನೀವು ಎಚ್ಚರಿಕೆ ಕೊಡ್ಬೇಕಲ್ಲ, ಅದಕ್ಕೆ ನೋಡಿ, ಲಾಸ್ಟ್ ಟೈಮ್ ನಮ್ಮ ಅಧಿವೇಶನದಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸದಸ್ಯರು ಭಾಗವಹಿಸಿದ್ದಾರೆ. ಒಂದು. ಎರಡನೇದು, ನಾವು ಫೇಸ್ ರಿಕಗ್ನಿಷನ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾರಣ ನಮಗೆ ಯಾರೆಲ್ಲ ಶಾಸಕರು ಭಾಗವಹಿಸಿದ್ದಾರೆ ಅವರು ಅಸೆಂಬ್ಲಿ ಒಳಗಡೆ ಯಾವ ದಿವಸ ಎಷ್ಟು ಗಂಟೆ ಎಷ್ಟು ನಿಮಿಷ ಒಳಗಿದ್ರು, ಟೋಟಲ್ ಅಧಿವೇಶನದ ಎಷ್ಟು ಗಂಟೆ ಇದ್ರು ಎಲ್ಲ ಕೂಡ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಕೈಯಲ್ಲಿತ್ತು. ಮೊನ್ನೆ ನಮಗೆ ಡೆಲ್ಲಿಯಿಂದ ಆ ಒಂದು ಟ್ರೈನಿಂಗ್ಗೆ ಶಾಸಕರು ಕರೆದಾಗ ಫಸ್ಟ್ 10 ಮೆಂಬರ್ಸ್ ಯಾರು ಹೆಚ್ಚಿನ ಸಮಯವನ್ನು ಅದರಲ್ಲಿ ಕಳೆದಿದ್ದಾರೆ ಅವರಿಗೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ ಆ ಟೈಪ್ನಲ್ಲಿ. ಸೊ ತಾವಿಲ್ಲಿ ಹೇಳ್ತೀರಿ ಸತ್ಯ, ಎಲ್ಲ ನಾವು ಒಪ್ತೇನೆ. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡು ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ತಾವು ಇವತ್ತು ಜನರ ಭಾವನೆಗಳನ್ನು ಕೂಡ ತಾವು ನಮಗೆ ವ್ಯಕ್ತಪಡಿಸಿದ್ದೀರಿ. ನಿಮ್ಮ ಈ ತಮ್ಮ ಈ ಅಭಿಪ್ರಾಯ ಮತ್ತು ವ್ಯಕ್ತಪಡಿಸಿದಂಥ ಆ ನೋವೇನಿದೆ ನಿಮ್ಮ ಮುಖಾಂತರ ಮಾಧ್ಯಮದಲ್ಲಿ ಮುಖಾಂತರ ಎಲ್ಲ ಶಾಸಕರಲ್ಲಿ ಓದಿಕೊಂಡು ಕರೆಕ್ಟಾಗಿ ಈ ಅಸೆಂಬ್ಲಿಯಲ್ಲಿ ಬರಬೇಕಂತ ಕೂಡ ನಾನು ಕೇಳಲಿಕ್ಕೆ ನಿಮ್ಮ ಮುಖಾಂತರ ಬಯಸ್ತೇನೆ. ಶಾಸಕರಿಗೆ ತಾವು ಯಾರು ಹೆಚ್ಚು ಅವಧಿ ಕಪ್ ಸಾಸ್ ಕೊಟ್ಟಿದ್ದೇವೆ. ಈ ಸಲ ಪ್ಲೇಟ್ ಕೊಡ್ತೇವೆ ನಾವು. ತಕೊಂಡೋಗಿ ಮನೆಗೆ ಪ್ರಯೋಜನ ಆಗ್ಬೇಕಲ್ಲ, ಬಿಸಾಡಬಾರ್ದಲ್ಲ, ಡೈಲಿ ನೆನಪಾಗಬೇಕು, ಜನರಿಗೆ ಪ್ರಯೋಜನ ಆಗೋದನ್ನು ನಾವು ಕೊಡಬೇಕು. ಇದರಲ್ಲಿ ಜಾತ್ರೆ ಅಂತಾರೆ ಸರ್, ಸರ್ಕಾರಿ ಜಾತ್ರೆ, ಅದು ಇಲ್ಲಿ ಏನ್ ಔಟ್ಪುಟ್ ಏನ್ ಬರಲ್ಲ, ಜಾತ್ರೆ ಮಾಡಿ ಹೋಗ್ತಾರೆ ಅಂತ ಹೇಳ್ತಾರೆ. ಜನ ನೋಡಿ, ಬೆಲ್ಗಾಂನ ಜನತೆ ಅದು ಹುಬ್ಳಿ ಕೂಡ ಸೇರಿ ಅತ್ಯಂತ ಸಂತೋಷದಿಂದಿದ್ದಾರೆ ಇಲ್ಲಿ ಅಧಿವೇಶನ ನಡೆಯುವಾಗ. ಯಾಕಂತ ಹೇಳಿದರೆ ಸ್ವರ್ಣಸೌಧ ನಿರ್ಮಾಣವಾಗಿ ಇಲ್ಲಿ ಅಧಿವೇಶನ ಪ್ರಾರಂಭ ಆಗುವ ಮುಂಚೆ ಬೆಲ್ಗಾಂ ಯಾವ ರೀತಿ ಇತ್ತು, ತದನಂತರ ಈಗ ಬೆಲ್ಗಾಂ ಯಾವ ರೀತಿ ಆಗಿದೆ, ಅದೆಲ್ಲರಿಗೂ ನಿಮಗೆ ಬಹಳ ಚೆನ್ನಾಗಿ ಇವತ್ತು ಗೊತ್ತಿದೆ, ನಾನು ಹೇಳಬೇಕಂತಿಲ್ಲ. ಬಹುತೇಕ ಎಲ್ಲರೂ ಕೂಡ ಸಂತೋಷದಿಂದಿದ್ದಾರೆ. ಇಡೀ ನಮ್ಮ ಈ ಒಂದು ಯಶಸ್ವಿ ಆಗಲಿಕ್ಕೆ ನಮ್ಮ ಅಧಿಕಾರಿ ವರ್ಗದ ಜೊತೆಯಲ್ಲಿ ಸರ್ಕಾರ ಜೊತೆಯಲ್ಲಿ ಬೆಲ್ಗಾಮಿನ ಪ್ರತಿಯೊಬ್ಬರ ಜನತೆಯ ಕೊಡುಗೆ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಯಾವಾಗಲೂ ಕೂಡ ನಾವು ಬೆಲ್ಗಾಂನ ಜನತೆಗೆ ನಾವು ಚಿರಋಣಿ ಆಗಿದ್ದೇವೆ. ಯಾವಾಗಲೂ ಸಹಕಾರ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಟ್ರಾಫಿಕ್ ಬ್ಲಾಕ್ ಆಗ್ತದೆ, ಆದರೂ ಕೂಡ ಎಲ್ಲರಿಗೂ ಸಂತೋಷ ಸಹಕಾರ ಕೊಟ್ಟಿದ್ದಾರೆ. ಈ ಸಲ ಕೂಡ ಕೊಡ್ತಾರೆ. ಕೆಲವರು ಹೇಳ್ಬೋದು ಅವ್ರು ಬಹುಶಃ ಬೆಳಗಾವಿ ಅವರು ಅಲ್ಲ ಅಂತ ನನ್ನ ಭಾವನೆ. ಸರ್, ಈಗ ಉತ್ತರ ಭಾಗದಲ್ಲಿ ಗಾಂಧಿ ಪ್ರತಿಮೆ ಕೂಡಿಸಬೇಕು ಅಂತ ಹೌದು, ಯಾವಾಗ ಕೂಡಿಸ್ತೀರಿ? ಈ ಅಧಿವೇಶನದಲ್ಲಿ ಕೂಡಿಸ್ತೀವಿ. ಯಾವ ಸ್ಟೇಟಸ್ ಇದು ರೆಡಿ ಆಗಿದೆ? ಅದು ಆಗುವ 2 ದಿವಸ ಮುಂಚೆ ಹೇಳ್ತೇವೆ ನಿಮಗೆ, ಇದೇ ಅಧಿವೇಶನದಲ್ಲಿ. ಹೌದು, ಯಾವುದು ಪೂರ್ತಿ ರೆಡಿ ಆಗಿದೆ. ನೀವೇನು ಗಡಿಬಿಡಿ ಮಾಡಬೇಡಿ. ಈ ಅಧಿವೇಶನದಲ್ಲಿ ಅದನ್ನು ಅನಾವರಣಗೊಳಿಸುವ ಮುಂಚೆ ಈ ಮಾಹಿತಿ ನಿಮಗೆ ಕೊಟ್ಟೇ ಅಲ್ಲಿ ಓಪನ್ ಮಾಡುದು. ಆಯ್ತು, ಹೇಳಿದಾರಲ್ಲ, ನಾನು ಮತ್ತೆ ಮಾಡ್ತಾ ಇರ್ತೇನೆ. ಎಸ್ ಆಯ್ತು. ಯಾವುದು? ಓಕೆ,
ಬೇರೆ ಬೇರೆ ಕೋಣೆಗಳನ್ನು ಕೊಟ್ಟಾಗ ಸರ ಥರ್ಡ್ ಫ್ಲೋರ್ ಇಲ್ಲ ಆ ಕಡೆ ಈ ಕಡೆ ಇಲ್ಲೇ ಆಗುವ ಅನುಕೂಲ ಆಗ್ತದೆ. ಅದು we can do. ಪಕ್ಕದಲ್ಲಿ ಎಲ್ಲರೂ ಇರ್ತಾರೆ, ಇಲ್ಲೇ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಮಾಡ್ಬೋದು. We can do that. ಅದು ಯಾವುದೇ ವಿಚಾರ ಇಲ್ಲಲ್ಲ, ಅದು ಯಾಕೆ ಬರ್ತದೆ? ಯಾವುದು ಎಲ್ಲಿ ಚರ್ಚೆ ಬಂದಿದೆ? ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಸಾವರ್ಕರ್ ಫೋಟೋ ಹಾಕಿದ್ರು, ನಮ್ಮ ಗೌರ್ಮೆಂಟ್ ಇಲ್ಲ ನೆಹರು ಫೋಟೋ ಹಾಕ್ತಾರ ಅಂತ ಹೇಳಿ ಸರ್. ನೋಡಿ, ಅದು ಆ ಚರ್ಚೆವೇ ಇಲ್ಲ. ಅದನ್ನ ಯಾಕೆ ನಾವು ವಿ ಹ್ಯಾವ್ ಟು ಬಿ ಕನ್ಸ್ಟ್ರಕ್ಟಿವ್, ವಿ ಕಾನ್ ಬಿ ಡಿಸ್ಟ್ರಕ್ಟಿವ್. ಇದರಲ್ಲಿ ಆದ ಕಾರಣ ಉಪನಾಯಕರು ಸಕಾರಾತ್ಮಕವಾದ ಚಿಂತನೆ ಅಲ್ಲದೆ ನಕಾರಾತ್ಮಕವಾದ ಚಿಂತನೆ ನಮ್ಮಲ್ಲಿಲ್ಲ. ಅದಕ್ಕೆ ಸ್ವಂತ ಯಾವುದೇ ಚರ್ಚೆ ಎಲ್ಲಿ ಕೂಡ ಬರಲಿಲ್ಲ. ಸೊ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಶಾಸಕರು ಬಂದ್ಬೇಕು ಒಂದು ಅಭಿಪ್ರಾಯ ಹೇಳಿ. ಅದಿದೆ, ಇಟ್ ಹಸ್ ಕಮ್ ಟು ಕನ್ಕ್ಲೂಷನ್, ಫೈನಲ್ ಸ್ಟೇಜ್ಗೆ ಬಂದಿದೆ. ಅಲ್ಲ, ಬ್ಲೂ ಪ್ರಿಂಟ್ ಎಲ್ಲ ನಮ್ಗೆ 10 ಎಕರೆ ಜಾಗ ಇದೆ. ಬ್ಲೂ ಪ್ರಿಂಟ್ ಕೂಡ ನಮ್ಗೆ ಇಷ್ಟು ರೂಮ್ಸ್ ಎಲ್ಲ ಕೂಡ ರೆಡಿ ಅಂದ್ರೆ ಫೈನಲ್ ಅಲ್ಲ, ಅಂದಾಜಿದೆ. ಅದನ್ನ PPP ಮಾಡಲ್ಲಿ ಹೇಗೆ ಮಾಡುದಂತಿರುವಂತ ವಿಚಾರ. 2 ಟೈಪ್ ಇದೆ PPP ಮಾಡಲ್. ಒಂದು ನಾವು ಲ್ಯಾಂಡ್ ಕೊಡುದು, ಅವ್ರು ಬಂದು ಇಲ್ಲಿ ಕಟ್ಟುದು, ಸೆಷನ್ ಟೈಮ್ ನಮಗೆ ಕೊಡುದು, ಬೇರೆ ಟೈಮಲ್ಲಿ ಬಂದವರಿಗೆ ಹೋಗುವವರಿಗೆ ಒಂದು 50-10 ಯಾಕೆ ರೂಮ್ ಇಲ್ಲ 10% ಆದರೂ ಮೊದಲು ಆದ್ಯತೆಯಲ್ಲಿ ಇಟ್ಕೊಳ್ಳೋದು. ಅದು ಎಲ್ಲ ಪ್ರೈವೇಟ್ನವ್ರು ಬಂದು ಇನ್ವೆಸ್ಟ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಎರಡನೇದೇನಿದೆ, ನಮ್ಮ ಜಾಗದಲ್ಲಿ ನಾವು ಕಟ್ಟಿ ಬೇರೆಯವರಿಗೆ ನಾವು ರೆವಿನ್ಯೂ ಶೇರಲ್ಲಿ ಕೊಡೋದು. ಮೂರನೇದೇನಿದೆ, ನಮ್ಮ ಲ್ಯಾಂಡ್ನಲ್ಲಿ PWD ಮುಖಾಂತರ ನಾವು ಅದನ್ನು ನಿರ್ಮಾಣ ಮಾಡಿ ಟೂರಿಸಂ ಡಿಪಾರ್ಟ್ಮೆಂಟ್ನವರು KSTDC ಅವರಿಗೆ ಕೊಟ್ಟು ಕುಮಾರ ಕೃಪಾ ಅನೆಕ್ಸ್ನಲ್ಲಿ ಹೇಗೆ ನಡೀತಾ ಇದೆ ಆ ಮಾಡೆಲಲ್ಲಿ ನಡೆಸುವಂಥ ಒಂದು ಯೋಚನೆ ಕೂಡ ಇದೆ. ಆದ ಒಂದು ಹಂತಕ್ಕೆ ನಾವೆಲ್ಲ ತೀರ್ಮಾನ ಒಂದು ಹಂತಕ್ಕೆ ನಾವು ಬರ್ತೇವೆ. ಸುವರ್ಣ ಕರ್ನಾಟಕ ಈ ವರ್ಷ ಆ ಸಂದರ್ಭದಲ್ಲಾದ್ರೂ ಇದಕ್ಕೊಂದು ಅಡಿಗಲ್ಲು ಬೀಳ್ಬೋದು. ಈ ವರ್ಷದ 50ನೇ ವರ್ಷ ಕರ್ನಾಟಕ ನಾಮಕರಣ ಆಗಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸವಿನೆನಪಿಗೋಸ್ಕರ ಮಾಡೋದು ಬೆಟರ್ ಅಂತ ಕರೆಕ್ಟ್ ಸರ್, ಚೆನ್ನಾಗಿದೆ. ಅದು ನೀವು ಮುಖ್ಯಮಂತ್ರಿ ಹತ್ರ ಕೇಳಬೇಕು. ನಾನು ಸ್ಪೀಕರ್ ಅಲ್ಲ, ನನ್ನ ಅಸೆಂಬ್ಲಿ ಒಳಗಡೆ ಏನಿದೆ ಅದನ್ನು ಕೇಳಿ. ನನ್ನ ವ್ಯಾಪ್ತಿಗೆ ಬಿಟ್ಟು ಕೇಳಿ ನಾನು ಏನಂತ ನಿಮ್ಗೆ ಉತ್ತರ ಕೊಡ್ಲಿ? ನಮ್ಗೆ ಆದ್ರೆ ಸಂತೋಷ. ಯಾವುದು ಅದು ನಾನು ಅಲ್ಲಿ ಹೇಳ್ತೇನೆ ಸಲಹೆಯನ್ನು ಸರ್ಕಾರಕ್ಕೆ. ರಾಜ್ಯದಲ್ಲಿ ಬಹಳ ಚರ್ಚೆ ಬರ್ತದೆ. ಬಳ್ಳಾರಿ ಬಾಣಸ್ತಿಯರು ಆ ಪ್ರಕರಣ ಸಂಬಂಧಪಟ್ಟಂಗೆ ನಾವು ಸದನದಲ್ಲಿ ಚರ್ಚೆಗೆ ಹೋಗ್ಬೇಕು. ನೋಡಿ, ಸಂವಿಧಾನಬದ್ಧವಾಗಿ ನಮ್ಮ ಕಲಾಪಗಳ ನಿಯಮಕ್ಕೆ ಅನುಗುಣವಾಗಿ ಯಾವುದೆಲ್ಲ ಚರ್ಚೆಗೆ ಅವಕಾಶ ಇದೆಯೋ ಆ ಎಲ್ಲ ಅವಕಾಶನ ನಾವು ಕೊಡ್ತೇವೆ. ಬೆಳಗಾವಿಯಲ್ಲಿ 6 ತಿಂಗಳಲ್ಲಿ 322 ಶಿಶುಗಳು ಸಾವನ್ನಪ್ಪಿದ್ದಾರೆ. ಆ ಒಂದು ಇದರಲ್ಲಿ ಏನಂತ ಚರ್ಚೆ ಅದು ಹೇಳಿದೆ ನಾನು. ಸಂವಿಧಾನಬದ್ಧವಾಗಿ ನಮ್ಮ ಕಲಾಪಗಳ ನಿಯಮಕ್ಕೆ ಅನುಗುಣವಾಗಿ ಯಾವುದೆಲ್ಲ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆಯಾ ಆ ಎಲ್ಲ ವಿಚಾರ ನಾವು ಚರ್ಚೆ ಮಾಡಲಿಕ್ಕೆ ಅವಕಾಶ ನಾವು ಮಾಡಿ ಕೊಡ್ತೇವೆ. ಸದಸ್ಯರ ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ಭಾಗವಹಿಸಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಿಮ್ಮ ಮುಖಾಂತರ ಎಲ್ಲ ಶಾಸಕರು ಮನೆಯಿಂದ ಎದ್ದು ಬಂದು ನಾಳೆ ಬೆಳಿಗ್ಗೆ ಒಳಗಡೆ ಕೂತ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದಯವಿಟ್ಟು ನಾಳೆ ಯಾರು ಕೂಡ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಊರಲ್ಲಿ ಕೂತ್ಕೊಳ್ಬೇಡಿ. ನೀವು ಕೂತ್ಕೊಂಡ್ರೆ ಮಾಧ್ಯಮದವರು ಮತ್ತು ಜನರು ನೋಡ್ತಾ ಇದ್ದಾರೆ, ಇವರು ಅಸೆಂಬ್ಲಿಗೆ ಹೋಗ್ಲಿಲ್ಲ, ದುಡ್ಡು ಪೋಲ್ ಮಾಡ್ತಾರೆ ಅಂತ ಹೇಳಿಕೊಂಡು. ಆದ ಕಾರಣ ಜನರ ಕಣ್ಣಿನಿಂದ ದೂರ ಆಗಲಿ, ನೇರವಾಗಿ ಅಸೆಂಬ್ಲಿಗೆ ಬರಬೇಕು 11 ಗಂಟೆಗೆ ಅಂತೇಳಿ ಎಲ್ಲ ಶಾಸಕರಿಗೆ ನಾನು ವಿನಮ್ರವಾಗಿ ಮನವಿ ನಾನು ಮಾಡ್ತಾ ಇದ್ದೇನೆ. ನಾವು ಲಾಸ್ಟ್ ಟೈಮ್ ಒಂದು ಆಪ್ಷನ್ ಕೇಳಿದ್ವಿ ಸರ್, ಶಾಸಕರ ಅಟೆಂಡೆನ್ಸ್ ಏನು ಸಿಗ್ನೇಚರ್ ಮಾಡ್ತಿರಲ್ಲ, ಎಷ್ಟು ದಿನ ಶಾಸಕರು ಯಾರು ಅಟೆಂಡ್ ಆಗ್ತಾರೆ ಅಂತ ಅನ್ನೋದನ್ನ ಯು ಹ್ಯಾವ್ ಟು ರಿವೀಲ್ ಇಟ್. ನಾವು ಅದನ್ನ ಕೇಳಿದ್ರೆ ಮೇಡಮ್ ಅವರು ಅದನ್ನ ನೀವು ಆಟೆ ಹಾಕಿ ಅಂತ ಯಾರೇ ಶಾಸಕರು DADA ಸಿಗ್ನೇಚರ್ ಹಾಕಿದ್ರೆ ತುಂಬಾ ಜನ ಶಾಸಕರು ಅಟೆಂಡೆನ್ಸ್ ಹಾಕಿರ್ತಾರೋ ಇಲ್ವಾ ಅಂತ ಈಗ ಮೊನ್ನೆ CCTV ಹಾಕಿದ್ರೆ ಗೊತ್ತಾಗ್ತಾ ಇದೆ. ಅದನ್ನ ಯು ಹ್ಯಾವ್ ಟು ರಿವೀಲ್ ಇಟ್. ಒಂದಿನ ಶಾಸಕರು ಇಷ್ಟು ದಿನ ಶಾಸಕರು ಇಷ್ಟು ಅವ್ರು ಕೂತಿದ್ದಾರೆ, ಇಂಥ ಶಾಸಕರು ಸ್ಪೆಸಿಫೈ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ಇದ್ದೀವೋ ಇಲ್ವೋ ಅಂತ ಗೊತ್ತಾಗುತ್ತೆ. ನಾವು ಬೋರ್ಡ್ ಹಾಕಿ ಸುದ್ದಿ ಮಾಡ್ತೀವಿ. ಡೇ ಬೈ ಡೇ ಆದ್ರೆ ಒಳ್ಳೆ ಸರ್.
ಮೇಲೆ ಅಬ್ಸೆಂಟ್ ಯಾರು ತುಂಬಾ ಜನ absent ಯಾರು ಅಂತ ಅದೊಂದು ವಿಷಯ ಬಂದ್ರೆ ತುಂಬಾ ಜನ ರಿಕ್ವೆಸ್ಟ್ ಮಾಡೋದು ಬೇಡಿ ಸರ್. ತುಂಬಾ ಜನ DAD ಸಿಗ್ನೇಚರ್ ಮಾಡ್ತಾರೆ. ಅದೊಂದು ತುಂಬಾ ಮ್ಯಾಜಿಕ್ ಇರ್ತದೆ. ಬೆಂಗಳೂರು ಅಷ್ಟೇ ಇಲ್ಲೂ ಅಷ್ಟೇ. ಇಲ್ಲಿ ಮತ್ತೆ ಬೆಳಗ್ಗೆ ಬಂದಿರ್ತಾರೆ, ಮಧ್ಯಾಹ್ನ ಬರಲ್ಲ, ಅಟೆಂಡೆನ್ಸ್ ಸೈನ್ ಹಾಕಿರ್ತಾರೆ. ಇಂಥ ಮ್ಯಾಜಿಕ್ ಅನ್ನು ತಪ್ಪಿಸ್ಲಿಕ್ಕೆ ಸರ್ಕಾರ ಕಾರ್ಮಿಕ ವರದಿ ತಪ್ಪಿಸ್ಲಿಕ್ಕೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಈ ಪ್ರಶ್ನೆ ಕಟ್ಟಿತ್ತು. ಅವ್ರನ್ನ ಗಂಭೀರವಾಗಿ ಪರಿಗಣಿಸಿ ಅವ್ರ ಹೆಸರು ಬಹಿರಂಗಪಡಿಸಿ. ಬಹಿರಂಗಪಡಿಸಿದ್ರೆ 25 ಕೋಟಿ ಖರ್ಚು ಮಾಡಿದ್ರು ಈ ಶಾಸಕರು ಬಂದಿಲ್ಲ ಅಂತ ಧನ್ಯವಾದ. ಒಳ್ಳೊಳ್ಳೆ ಸಲಹೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಅಲ್ಲ, ನಿನ್ನೆದ ಅಟೆಂಡೆನ್ಸ್ ಇವತ್ತಿನ ನಾಳೆ ಯಾವುದು? ಅಟೆಂಡೆನ್ಸ್ ನಾಳೆ ಬೆಳಿಗ್ಗೆ 10 ಗಂಟೆಗೆ ತಾವೆಲ್ಲ ಬರಬೇಕು.